ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಮನೆಯಲ್ಲಿ ವಾಸಿಸುವ ಈ ಹಲ್ಲಿಯ ವೈಜ್ಞಾನಿಕ ಹೆಸರು ಹೆಮಿಡಾಕ್ಟಿಲಿಸ್ ಪ್ರೆನಾಟಸ್. ಇದು ಭಾರತೀಯ ಉಪಖಂಡ ಮತ್ತು ಆಗ್ನೇಯ ಏಷ್ಯಾದ ಹಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಇವುಗಳು ಸಾಮಾನ್ಯವಾಗಿ ಮಾನವ ವಾಸಸ್ಥಾನಗಳಲ್ಲಿ ವಾಸಿಸುತ್ತದೆ. ಈ ಜಾತಿಯು ರಾತ್ರಿಯ ಪ್ರಾಣಿಯಾಗಿದ್ದು ದಿನವಿಡೀ ಅಡಗಿಕೊಳ್ಳುತ್ತದೆ. ಕೀಟಗಳನ್ನು ಹಿಡಿಯಲು ರಾತ್ರಿಯಲ್ಲಿ ಹೊರಬರುತ್ತದೆ. ವಿಷಕಾರಿಯಲ್ಲದ ಈ ಹಲ್ಲಿಗಳು ಸ್ವಭಾವತಃ ಶಾಂತವಾಗಿರುತ್ತವೆ ಮತ್ತು ಮನುಷ್ಯರಿಂದ ಓಡಿ ಹೋಗುತ್ತವೆ. ಆದರೆ ಕಿರುಕುಳ ನೀಡಿದರೆ ಅವು ತಮ್ಮನ್ನು ರಕ್ಷಿಸಿಕೊಳ್ಳಲು ಕಚ್ಚಬಹುದು. ಅವು 7.5 ರಿಂದ 15 ಸೆಂಟಿಮೀಟರ್ ಗಾತ್ರದಲ್ಲಿರುತ್ತವೆ ಹಾಗೂ ಸುಮಾರು 7 ವರ್ಷಗಳ ಜೀವಿತಾವಧಿಯನ್ನು ಹೊಂದಿರುತ್ತವೆ. ಇದು ಕೀಟ ಹುಳುಗಳನ್ನು ತಿನ್ನುವುದರಿಂದಾಗಿ ಇದು ಮಾನವರಿಗೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಭಾರತ, ದಕ್ಷಿಣ ಯುರೋಪ್, ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕಾಗಳಲ್ಲಿ 140ಕ್ಕೂ ಹೆಚ್ಚು ಪ್ರಭೇದಗಳು ಕಂಡುಬರುತ್ತವೆ. ಅತಿ ಸಣ್ಣದಾದ ಹಲ್ಲಿಯ ಉದ್ದ 4 ಸೆಂಟಿಮೀಟರ್. ಟೋಕೆ ಹಲ್ಲಿ ಉಳಿದೆಲ್ಲವುದಕ್ಕಿಂತ ದೊಡ್ಡದು. ಇವುಗಳು ಸುಮಾರು 35 ಸೆಂಟಿಮೀಟರ್ ಉದ್ದವಿರುತ್ತದೆ. ಮನೆಯ ಗೋಡೆಯ ಮೇಲೆಲ್ಲ ಹರಿದಾಡುವ ಸಾಮಾನ್ಯ ಹಲ್ಲಿಯ ವೈಜ್ಞಾನಿಕ ಹೆಸರು ಹೆಮಿಡಾಕ್ಟಿಲಿಸ್ ಟರ್ಸಿಯಸ್. ಇದರ ಉದ್ದ ಸುಮಾರು 10 ರಿಂದ 12 ಸೆಂಟಿಮೀಟರ್. ತಲೆ ಗಿಡ್ಡದಾಗಿದ್ದು ಮೂತಿ ಕೊಂಚ ಚೂಪಾಗಿರುತ್ತದೆ. ಬೆರಳುಗಳಲ್ಲಿ ಉಗುರುಗಳಿವೆ. ಅಷ್ಟೇ ಅಲ್ಲದೆ ಗೋಡೆಯ ಮೇಲೆ ಹರಿದಾಡಲು ಸಹಕರಿಸುವ ಅಂಟುತಟ್ಟೆಗಳು ಇವೆ. ದೇಹದ ಮೇಲ್ಭಾಗ ಹಳದಿ ಮಿಶ್ರಿತ ಕಂದು ಬಣ್ಣದ್ದಾಗಿದ್ದು ಹೊಟ್ಟೆಯ ಭಾಗ ಮಾಸಲು ಬಣ್ಣದ್ದಾಗಿರುತ್ತದೆ. ದೇಹ ಹುರುಪೆಗಳಿಂದ ಆವೃತವಾಗಿರುತ್ತದೆ. ಬಾಲದ ಬುಡ ಕೊಂಚ ಉಬ್ಬಿಕೊಂಡಿರುತ್ತದೆ. ಕಣ್ಣುಗಳು ಚಲಿಸುವ ರೆಪ್ಪೆಗಳಿಂದ ರಕ್ಷಿಸಲ್ಪಟ್ಟಿವೆ. ಕಶೇರುಕ ಮಣಿಗಳು ಆಂಫಿಸಿಲಸ್ ರೀತಿಯವು. ಇದು ಮಾಂಸಾಹಾರಿ ಹುಳು ಹುಪ್ಪಟೆಗಳು, ಕೀಟಗಳು, ಜೇಡಗಳು ಇತ್ಯಾದಿ ಇವುಗಳ ಆಹಾರವಾಗಿದೆ. ಶತ್ರುಗಳು ಎದುರಾದಾಗ ತನ್ನ ಬಾಲವನ್ನು ಕಳೆದುಕೊಳ್ಳುತ್ತದೆ. ಶತ್ರುವಿನ ಗಮನವನ್ನು ತನ್ನಿಂದ ದೂರ ಸೆಳೆಯಲು ಈ ಪ್ರವೃತ್ತಿ ಇರಬೇಕು. ಫೋಟೋ ಫ್ರೇಮಿನ ಹಿಂದೆಯೂ ಸಂಧಿಗಳಲ್ಲಿ ಸುಮಾರು 0.5 ರಿಂದ 1 ಸೆಂಟಿಮೀಟರ್ ವ್ಯಾಸದ ದುಂಡದಾದ ಬಿಳಿಯ ಮೊಟ್ಟೆಗಳನ್ನಿಡುತ್ತದೆ. ಮೊಟ್ಟೆಯೊಡೆದು ಮರಿ ಹೊರಬರಲು ತಿಂಗಳುಗಳೇ ಬೇಕು. ಮನೆಯಲ್ಲಿ ಹಲ್ಲಿಗಳು ಕಾಣುವುದು ಸಹಜ. ಮನೆಯಲ್ಲಿ ಹಲ್ಲಿ ಕಂಡರೆ ಏನಾಗುತ್ತದೆ? ಈ ಮಾಹಿತಿಯನ್ನು ಜ್ಯೋತಿಷ್ಯ ಮತ್ತು ಶಕುನಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಮನೆಯಲ್ಲಿ ಕಪ್ಪು ಹಲ್ಲಿ ಕಂಡರೆ ಏನಾಗುತ್ತದೆ? ಇದನ್ನು ಮಂಗಳಕರ ಅಥವಾ ಅಶುಭವೆಂದು ಪರಿಗಣಿಸಲಾಗಿದೆಯೇ ಎಂಬುದರ ಬಗ್ಗೆ ತಿಳಿಯೋಣ. ಮನೆ, ದೇವಸ್ಥಾನ ಅಥವಾ ಪೂಜಾ ಸ್ಥಳದಲ್ಲಿ ಕಪ್ಪು ಹಲ್ಲಿಯ ನೋಟವು ಅಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಆರ್ಥಿಕ ಸ್ಥಿತಿ ಹದಗೆಡಬಹುದು ಮತ್ತು ಆರ್ಥಿಕ ನಷ್ಟವೂ ಆಗಬಹುದು. ಮನೆಯಲ್ಲಿ 3 ಹಲ್ಲಿಗಳು ಒಟ್ಟಿಗೆ ಕಾಣಿಸಿಕೊಂಡರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮತ್ತೊಂದೆಡೆ ಮನೆಯಲ್ಲಿ 2 ಹಲ್ಲಿಗಳು ಪರಸ್ಪರ ಜಗಳವಾಡುವುದನ್ನು ನೋಡಿದರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹೀಗಾದರೆ ಕುಟುಂಬದ ಸದಸ್ಯರೊಬ್ಬರು ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇದೆ ಎಂದು ನಂಬಲಾಗಿದೆ. ಮನೆಯಲ್ಲಿ ಪೂಜೆ ಮಾಡುವ ಸ್ಥಳದಲ್ಲಿ ಹಲ್ಲಿಯನ್ನು ನೋಡುವುದು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಗೆ ಆರ್ಥಿಕ ಸಮೃದ್ಧಿ ಬರಬಹುದು, ಆರ್ಥಿಕ ಲಾಭವೂ ಆಗಬಹುದು. ಇದರೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯುವ ಪ್ರತೀತಿಯೂ ಇದೆ. ಶುಕ್ರವಾರದಂದು ಪೂಜಾ ಸ್ಥಳದಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಲ್ಲಿ ನೆಲದ ಮೇಲೆ ಬೀಳುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಶಕುನಶಾಸ್ತ್ರದ ಪ್ರಕಾರ ಇದು ಕೆಲವು ಅಹಿತಕರ ಘಟನೆಗಳ ಚಿಹ್ನೆಗಳಾಗಿವೆ. ಮನೆಯ ಗೋಡೆಯ ಮೇಲೆ ಹಲ್ಲಿ ಹತ್ತುತ್ತಿರುವುದು ಕಂಡುಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮನೆಗೆ ಕೆಲವು ಒಳ್ಳೆಯ ಸುದ್ದಿ ಬರಬಹುದು. ಇವೆಲ್ಲವೂ ಜ್ಯೋತಿಷ್ಯ ಮತ್ತು ಶಕುನಶಾಸ್ತ್ರದ ನಂಬಿಕೆಯಾಗಿದೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.